नमस्ते नमस्ते। ये हमारी सिचुएशन है। ये देखो हम ट्रैकिंग कर रहे हैं, थोड़ा आगे जाके हमको ब्रेकफास्ट मिलेगा, उसके लिए हम ट्रैक करके जा रहे हैं ऊपर तक, ठीक है ना। उधर जाके हम आलू के पराठे, गोभी के पराठे सब खा लेंगे। ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋನಾಗ ನಾರ್ಕಂದ ಅವಳ ಸ್ಟೇಜ್ ತೋರಿಸಿದ್ದೆ. ಸೊ ನೆಕ್ಸ್ಟ್ ಡೇ ನಾವು ಹಾಟು ಪೀಕ್ ಅಂಥೇಳಿ ಒಂದೇನು ಪ್ಲೇಸ್ ಉಳಿದಿತ್ತಲ್ಲ, ಸೊ ನೆಕ್ಸ್ಟ್ ಡೇ ಅಲ್ಲಿ ಹೊಂಟಿವಿ. ಇದೇ ಪ್ಲೇಸ್ ನೋಡ್ರಿ, ರೋಡ್ ಭಾಳ ನ್ಯಾರೋ ಇರೋದ್ರಿಂದ ಅದು ನಿನ್ನೆ ಮಳೆ ಜಾಸ್ತಿ ಆಗಿ ಅಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗಿಬಿಟ್ಟಿತ್ತು, ಕಾರ್ ಆ್ಯಕ್ಸಿಡೆಂಟ್. ಅದಕ್ಕೆ ಅವತ್ತು ನಾವು ಹೋಗಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ ಹಾಟು ಪೀಕ್ ಕಾಳಿ ಮಾತಾ ಟೆಂಪಲ್ ಐತಿ, ಅದನ್ನು ನೋಡಕ್ಕೆ ಹೊಂಟಿದ್ವಿ. ನಾರ್ಕಂದದಿಂದ ಹಾಟು ಪೀಕ್ ಟೆಂಪಲ್ ಒಂದು 6 to 7 ಕಿಲೋಮೀಟರ್ಸ್ ಐತಿ. ಅಲ್ಲೊಂದು ಪ್ಲೇಸ್ ಅದ ಪರ್ಟಿಕ್ಯುಲರ್, ಅಲ್ಲಿ ಹೋಗಿಂದ ನಾವು ಏನು ವೆಹಿಕಲ್ ಮಾಡ್ಕೊಂಡು ಹೋಗಿರ್ತೀವಲ್ಲ ಅದನ್ನು ಬಿಡೋಂಗಿಲ್ಲ. ಸೊ ಅಲ್ಲಿ ನಾವು ಬೇರೆ ವೆಹಿಕಲ್ ಮಾಡ್ಕೋಬೇಕಾಗ್ತೈತಿ. 4x4 ಅಷ್ಟೇ ಹೋಗ್ತಾವೆ, ಯಾಕಂದ್ರೆ ರೋಡ್ ಭಾಳ ನ್ಯಾರೋ ಐತಿ. ಅಂದ್ರೆ 1 4x4 ಕಾರಿಗೆ 1500 ಅಂತಂದ್ರೆ ಅವ್ರ ಕರ್ಕೊಂಡು ಹೋಗಿ ಅಲ್ಲಿ 1 hour ಟೈಮ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ಸೈಟ್ ಸೀಯಿಂಗ್ ನೋಡ್ಕೊಂಡು ಬಂದು ಟೆಂಪಲ್ ದರ್ಶನ ತೊಗೊಂಡು ಮತ್ತು ವಾಪಸ್ 1 hour ಆಗಿಂದ ಮತ್ತು ಅಲ್ಲೇ ಅದೇ ಕಾರಿಗೆ ಹೋಗಿ ಅದೇ ಕಾರ್ನವರು ಮತ್ತು ನಮಗೆ ವಾಪಸ್ ಕೆಳಗೆ ಕರ್ಕೊಂಡು ಹೋಗ್ತಾರೆ. ಎಲ್ರು ಬನ್ನಿ ನೀವು ಹಾಟು ಪೀಕಿಗೆ. ಅಲ್ಲೇ ಮನ್ಯಾಗ ಕೂತ್ ನಮ್ಮ ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಹಾ, ಬೇರೆ ಬೇರೆ ನಿಮಗೂ ಕರ್ಕೊಂಡು ಬರ್ತೀವಿ ಅಂತಲ್ಲ. ಹಾ, ಈಗ ಇದ್ರ ಮ್ಯಾಗ ಬರ್ಬೇಡ್ರಿ. ಮೀನಿ ಏನು ಹುಚ್ಚು ಮೀನೈತಿ, ಅದ್ರ ಮ್ಯಾಗ ಬರ್ಬೇಡ ಅಂತ ಏನು ಹೇಳ್ತೀನಿ. ಸೊ ಇದು ಹಾಟು ಪೀಕ್ ಕಾಳಿ ಮಾತಾ ಟೆಂಪಲ್. ಇದು ಪಾಂಡವರು ಸ್ಥಾಪನಾ ಮಾಡಿದ್ರಂತ. ಅಂದ್ರೆ ಅವ್ರು ಅಜ್ಞಾತವಾಸ ಟೈಮ್ ಒಳಗೆ ಅಲ್ಲಿ ಒಂದು ದೊಡ್ಡ ಸ್ಟೋನ್ ಐತಿ, ಆ ಸ್ಟೋನ್ ಮೇಲೆ ಅವರು ಕುಕ್ ಮಾಡ್ತಿದ್ರಂತ. ಸೊ ಅದೇ ಟೈಮ್ನಾಗ ಇಲ್ಲಿ ಅವರು ಮಾ ಕಾಳಿ ಟೆಂಪಲನ್ನು ಸ್ಥಾಪನೆ ಮಾಡಿದ್ರಂತ. ಆಮೇಲೆ ಅಲ್ಲಿ ವಿಲೇಜ್ದವ್ರು ಏನು ಮಾಡ್ತಾರಂತಂದ್ರೆ ಎವ್ರಿ ಇಯರ್ ಮೇ ಒಳಗೆ ಅಲ್ಲಿ ಅವರು ಟ್ರೆಕ್ ಮಾಡ್ಕೊಂಡು ಬಂದು ಅಲ್ಲಿ ಜಾತ್ರಾ ಟೈಪಲ್ಲಿ ಏನೋ ಒಂದು ಸೆಲೆಬ್ರೇಷನ್ ಮಾಡ್ತಾರಂತ. ಆಮೇಲೆ ಇದು ಶಿಮ್ಲಾ ರೀಜನ್ ಒಳಗನ ಹೈಯೆಸ್ಟ್ ಪಾಯಿಂಟ್ ಅಂತಂದ್ರೆ ಇದು 3400 ಮೀಟರ್ ಹೈಟ್ ಒಳಗೈತಿ.
Night on center rising clean, salt and beating midnight dreams. Stars like whispers on the tide. You and I, no need to hide. Breathe a moment, let it flow. ಅಲ್ಲೇ ಟೆಂಪಲ್ ಹತ್ರ ವ್ಯೂ ಪಾಯಿಂಟ್ ಐತಿ. ಸೊ ಅಲ್ಲಿ ವ್ಯೂ ಪಾಯಿಂಟಿಗೆ ನಾವು ಹೋದ್ವಿ ಅಂತಂದ್ರೆ 360 ಡಿಗ್ರಿ ವ್ಯೂ ಕಾಣಿಸುತ್ತೆ ನಮಗೆ. ಅಂತಂದ್ರೆ ಇದು ಹೈಯೆಸ್ಟ್ ಪಾಯಿಂಟ್ ಒಳಗೆ ಇರೋದ್ರಿಂದ ಸರೌಂಡಿಂಗ್ ಪೂರ್ತಿ ಫಾರೆಸ್ಟ್, ಗ್ಲೇಸಿಯರ್ ಎಲ್ಲ ನಮಗೆ ನೋಡಕ್ಕೆ ಸಿಗ್ತೈತಿ. Heartbeat sync with every spark. Waves keep moving, voices low. We're the pulse beneath the glow. Our abandon. Golden sparks in cosmic skies. Footsteps fade where laughter lies. Wind and beat, we intertwine. Every breath a fleeting sign. Breathe a moment, let it flow. Feel the rain. ಸೊ ನೆಕ್ಸ್ಟ್ ಹಾಟು ಪೀಕ್ ನೋಡಿಕೊಂಡು ನಾವು ಹೊಂಟ್ವಿ ಸಾಂಗ್ಲಾ ಕಡೆ. ಸೊ ಸಾಂಗ್ಲಾ ಐತಿ ನಾರ್ಕಂದಾದಿಂದ 160 ಕಿಲೋಮೀಟರ್ಸ್ ಅಂತಂದ್ರೆ ಅಗೇನ್ 5 hour ಜರ್ನಿ. ಆಮೇಲೆ ಅಷ್ಟು ಲಾಂಗ್ ಜರ್ನಿ ಇದ್ರೂ ನಮ್ಗೆ ಒಟ್ಟ ಬೇಜಾರ ಆಗ್ತಿದ್ದಿಲ್ಲ. ಯಾಕಂದ್ರೆ ಹೋಗೋ ದಾರಿನೇ ಅಷ್ಟು ಚಂದ ಐತಿ. ಎಲ್ಲಿ ನಿದ್ದೆ ಮಾಡಿಬಿಟ್ವಿ, ಮಲ್ಕೊಂಡ್ಬಿಟ್ವಿ ಅಂತಂದ್ರೆ ಇದೇನು ಮಿಸ್ ಆಗಿಬಿಡ್ತೈತಲ್ಲಪ್ಪ, ಮತ್ತು ವಾಪಸ್ ನೋಡೋಕ್ಕಾಗಂಗಿಲ್ಲ ನಮಗೆ ಅನಿಸ್ಬಿಡ್ತಿತ್ತು. Pulse beneath the glow. Or a bender in the dark. Heartbeat sync with every spark. Night rolls on, the oceans hum. Feel the beat where we come from. ಇದು ಬಾಸ್ಪಾ ರಿವರ್ ಇಂಡೋ ಟಿಬೇಟಿಯನ್ ಬಾರ್ಡರ್ ಒಳಗೆ ಒರಿಜಿನೇಟ್ ಆಗಿ ಮುಂದೆ ಚಿತ್ಕುಲ್, ಸಾಂಗ್ಲಾ ಮತ್ತು ರಕ್ಷಮ್ ಒಳಗೆ ಫ್ಲೋ ಆಗುತ್ತೆ.
ನಾವು ಸಾಂಗ್ಲಾಕ್ಕೆ ಹೋಗಿ ರೀಚ್ ಆದ್ವಿ. ಸೊ ನಾವೇನು ಹೋಟೆಲ್ ಅಡ್ವಾನ್ಸ್ ಏನು ಬುಕ್ ಮಾಡಿದ್ದಿಲ್ಲ. ಸಾಂಗ್ಲಾನು ಅಷ್ಟು ಸಣ್ಣ ವಿಲೇಜ್ ಐತಿ, ಅಲ್ಲೇ ಹೋಗಿ ನೋಡಿದ್ರಾಯ್ತು ಅಂತ ಹೇಳಿ ಬಿಟ್ಟಿದ್ವಿ. ಸೊ ಸಾಂಗ್ಲಾಕ್ಕೆ ಹೋಗಿ ರೀಚ್ ಆದಮೇಲೆ ಅಲ್ಲೇ ಒಂದು ಹೋಟೆಲ್ ಸಿಕ್ತು. ಸೊ ಅವ್ರು ನಮ್ಗೆ 1200 ಪರ್ ರೂಮ್ ಹೇಳಿದರು. ಓಕೆ, ಚಲೋ ಐತಲ್ಲ ರೂಮ್. ಜಸ್ಟ್ ಒನ್ ನೈಟ್ ಸ್ಟೇ ಮಾಡೋಕೆ ಓಕೆ, ಅಡ್ಡಿ ಇಲ್ಲ. ಇದೇ ನೋಡ್ರಿ ನಾವು ಇದ್ದಿದ್ದು ರೂಮ. ಅಷ್ಟೇ ಸಣ್ಣದಿತ್ತು, ಬಟ್ ಓಕೆ, ಒಂದು ಕ್ವೀನ್ ಸೈಜ್ ಬೆಡ್ ಇತ್ತು. 3 ಜನ ಆರಾಮಾಗಿ ಸ್ಟೇ ಮಾಡ್ಬೋದು. ಟಿ ವಿ ಅದ, ಮತ್ತು ಅಟ್ಯಾಚ್ ಬಾತ್ರೂಮ್ ಐತಿ, ಆಮೇಲೆ ಗೀಝರ್ ಅವೈಲೇಬಲ್ ಇತ್ತು. ಸೊ ಇಲ್ಲಿಗೆ ಡೇ 4 ಕಂಪ್ಲೀಟ್ ಆಯಿತು. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.